ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ಆಲ್ಮೋಸ್ಟ್ 4-5 ದಿನ ಆಯಿತು ವ್ಲಾಗ್ ಮಾಡಿ. ಸೊ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಯಾಕೋ ಒಂದು ಸ್ವಲ್ಪ ಮನ್ಸಿಗೆ ತುಂಬ ಭಾರ ಅನ್ನಿಸ್ತಾಯಿತ್ತು. ಆಮೇಲೆ ವೀಡಿಯೋ ಮಾಡೋ ಅಂಥ ಮನಸ್ಸಿರಲಿಲ್ಲ, ಹಾಗಾಗಿ ಮಾಡೋಕ್ಕೋಗಲಿಲ್ಲ. ನನಗೆ ಹಿಂಗಾದ್ರೆ ನನಗೆ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಸರಿ ಅಂದ್ಬಿಟ್ಟು ಒಂದು 4-5 ದಿನ ಸುಮ್ಮನೆ ಬ್ರೇಕ್ ತೊಗೊಂಡೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ Q&A ಥರ ಮಾಡಿದ್ದೆ. ಅಲ್ಲೂ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಆ್ಯಂಡ್ ತುಂಬ ಜನ ತುಂಬ ಲವ್ ಕೊಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಮ್ಮ ಹೇಗಿದ್ದಾರೆ, ಆಮೇಲೆ ಅಮ್ಮ ನೋಡಿದ್ರೆ ಅಳು ಬರುತ್ತೆ, ಬೇಜಾರಾಗುತ್ತೆ ಅನ್ನೋದೆಲ್ಲ ಒಂದಷ್ಟು ಜನ ಕಮೆಂಟ್ಸ್ ಎಲ್ಲ ಆಗ್ತಾಯಿದ್ರು. ಅದೆಲ್ಲ ನೋಡಿ ಒಂದು ಸ್ವಲ್ಪ ನನಗೆ ಬೇಜಾರಾದ ಥರ ಅನಿಸ್ತು. ಆಮೇಲೆ ನಮ್ಮನೇ ಯಾಕೋ ಗೊತ್ತಿಲ್ಲ, ಈಗ ಒಂದು 14-15 ಸೆಷನ್ ಆಗಿದೆ ರೇಡಿಯೇಷನ್. ಈಗ ಸ್ವಲ್ಪ ಅವರು ವೀಕ್ ಆಗಿದ್ದಾರೆ, ಆಮೇಲೆ ಸ್ವಲ್ಪ ಎಮೋಷ್ನಲ್ ಆಗ್ತಾರೆ, ಆಮೇಲೆ ತುಂಬ ಅಳ್ತಾ ಇರ್ತಾರೆ ನೆನೆಸ್ಕೊಂಡು. ಸೊ ಅದರದ್ದೆಲ್ಲ ಮಧ್ಯ ನನಗೂ ಯಾಕೋ ಮನಸ್ಸಿರಲಿಲ್ಲ ವೀಡಿಯೋ ಮಾಡೋಕ್ಕೆ. ಹಾಗಾಗಿ ಸರಿ ಒಂದು ಸ್ವಲ್ಪ ಎಲ್ಲ ಸರಿ ಹೋದ್ಮೇಲೆ ಮಾಡೋಣ ಅಂದ್ಬಿಟ್ಟು 4-5 ದಿನ ಬ್ರೇಕ್ ತೊಗೊಂಡೆ. ಅದು ಫೈನಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಆಚೆ ಹೋಗಬೇಕು, ಒಂದಷ್ಟು ಮನೆಗೆ ಐಟಮ್ ಎಲ್ಲ ತೊಗೊಂಬರೋದಿದೆ. ಸೊ ಹೋಗಿ ತರೋಣ, ರೇಷನ್ ತರಬೇಕು, ತರಕಾರಿ ಇಲ್ಲ. ಸೊ ಬನ್ನಿ ಇವತ್ತಿನ ವ್ಲಾಗ್ ನೋಡಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ತುಂಬ ಜನ ನನ್ನ ಹೇರ್ ಕೇರ್ ರೂಟೀನ್ ಎಲ್ಲ ಕೇಳ್ತಾ ಇರ್ತೀರಾ. ನಾನು ನಿಜವಾಗ್ಲೂ ಈ ನಡುವೆ ಏನೂ ಹೇರ್ ಕೇರ್ ಆ ಥರ ಎಲ್ಲ ಏನೂ ಮಾಡ್ತಾಯಿಲ್ಲ. ನೋಡ್ತಾ ಇರ್ಬೋದು, ಕೂದಲು ಕೆರಟಿನ್ ಮಾಡಿಸಿದ್ನಲ್ಲ, ಅದಿನ್ನೂ ಹಾಗೆ ಇದೆ. ಬಟ್ ನನಗೆ ತುಂಬ ಹೇರ್ ಫಾಲ್ ಆಯಿತು ಒನ್ ಟೈಮಲ್ಲಿ. ನೀವು ನೋಡ್ಬೋದು, ನನ್ನ ಕೂದಲು ಇಷ್ಟಿದೆಯಲ್ಲ, ಇದ್ರ 4ರಷ್ಟಿತ್ತು ನನ್ನ ಕೂದಲು. 2ರಷ್ಟಲ್ಲ, 4ರಷ್ಟು ಹೀಗಿದೆ. ನಂದು ಇನ್ನೂ ವೀಡಿಯೋ ಇದೆ ಯೂಟ್ಯೂಬಲ್ಲಿ, ನೀವು ಹೋಗಿ ನೋಡ್ಬೋದು. ಇಷ್ಟು ಕೂದಲು ಅಂದರೆ ಇದ್ದರೆ ಇಷ್ಟು ಸಿಗ್ತಾಯಿತ್ತು ನನ್ನ ಕೂದಲು. ಒಂದು ಜಡೆಯಲ್ಲಿ ಹಾಕಿದ್ರೆ ಇಷ್ಟಿಷ್ಟು ಅಪ್ಪ ಬರೋದು. ಇವಾಗೆಲ್ಲ ಫುಲ್ಲು ಸಣ್ಣ ಆಗೋಗಿದೆ ನನ್ನ ಕೂದಲು. ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ನಾನು ಕಟ್ಟಿಂಗ್ ಕೂಡ ಮಾಡಿಸಿಲ್ಲ. ತುಂಬ ಜನ ನಿಮ್ಮ ಹೇರ್ ಕಟ್ ಯಾವುದು ಅಂತ ಕೇಳ್ತಿರಲ್ಲ, ನೋಡಿ ಇಲ್ಲಿ ಕೊರಕೆ ಕಟ್ ಈ ಥರ ಆಗೋಗಿದೆ. ನಾನು ಮೇಯಲ್ಲಿ ಲಾಸ್ಟ್ ಇಯರ್ ಮೇಯಲ್ಲಿ ನಾನು ಹೇರ್ ಕಟ್ ಮಾಡಿಸಿದ್ದು. ಆಲ್ಮೋಸ್ಟ್ 6 ತಿಂಗಳಾಗೋಯಿತು ನಾನು ಹೇರ್ ಕಟ್ ಮಾಡಿಸಿ. ಸೊ ಅವಾಗ ಒಂಥರ ಲೇಯರ್ಸ್ ಥರ ಮಾಡಿಸ್ಕೊಂಡಿದ್ದೆ. ಅದಾದಮೇಲೆ ಕೂದಲೆಲ್ಲ ಉದುರಿತು ಅಂತ ಹೇಳಿದ್ನಲ್ವ. ಇವಾಗ ನೋಡಿ ಎಲ್ಲ ಬರ್ತಾಯಿದೆ. ಇದೆಲ್ಲ ಬೇಬಿ ಹೇರ್, ಹೊಸ ಕೂದಲು ಬರ್ತಾ ಇರೋದು. ಇಲ್ಲೆಲ್ಲ ಉದುರೋಗಿತ್ತು, ಇಲ್ಲೆಲ್ಲ ನೋಡಿ ಇನ್ನೂ ಒಂಚೂರು ಬರೋದಿದೆ. ಇದೆಲ್ಲ ಬೆಳೆದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ಇಲ್ಲಿ ನೋಡಿ, ಈಗ ಬಂದಮೇಲೆ ಗೊತ್ತಾಗ್ತಾ ಇರೋದು ಇಷ್ಟೊಂದು ಕೂದಲು ಉದುರಿತ್ತು ಮುಂದೆ ಎಲ್ಲ. ಅದು ಏನಂದರೆ ಮಗು ಆದಮೇಲೆ ಈ ಥರ ಫ್ರಂಟಲ್ಲಿ ತುಂಬ ಹೋಗಿರೋದು ನೋಡಿದ್ದೀವಿ ನಾನು. ಇದೆಲ್ಲ ತೆಳ್ಳಗಾಗ್ಬಿಡುತ್ತೆ ಆ್ಯಂಡ್ ಬರುತ್ತೆ ಅದಾದಮೇಲೆ. ಸೊ ಜಾಸ್ತಿ ತಲೆ ಕೆಡಿಸ್ಕೊಬಾರ್ದು ಹೇರ್ ಫಾಲ್ ಆಗ್ತಾಯಿದೆ ಅಂತ. ನೀವು ಚೆನ್ನಾಗಿ ಊಟ ಮಾಡಿಕೊಂಡು ಚೆನ್ನಾಗಿ ಇದ್ದರೆ ಆ ಕೂದಲು ಕೂಡ ವಾಪಸ್ ಬರುತ್ತೆ. ಎಲ್ಲ ಕೆಡ್ಸ್ಕೊತೀರ ನೋಡಿ. ಇದೆಲ್ಲ ಬೇಬಿ ಹೇರೆ. ಇಲ್ಲಂತೂ ಜಾಸ್ತಿ ಬಂದ್ಬಿಟ್ಟಿದೆ, ಅಂದರೆ ಇಲ್ಲೇ ಜಾಸ್ತಿ ಉದುರೋಗಿತ್ತು ಅನಿಸುತ್ತೆ. ನಾನು ಬೇರೆ ಮುಂದೆ ಜಾಸ್ತಿ ಕೂದಲಲ್ಲಿ ಹಿಂಗೆ ಅಂದ್ಕೊಳ್ಳೋದು ಜಾಸ್ತಿನ. ಸೊ ಇವಾಗ ಹೆಂಗೆ ಗೊತ್ತಾಗುತ್ತೆ ನನಗೆ ಇಷ್ಟು ಕೂದಲು ಉದುರಿತ್ತು, ಇಲ್ಲೆಲ್ಲ ಈಗೆಲ್ಲ ವಾಪಸ್ ಬರ್ತಾಯಿದೆ ಅಂತ. ಸೊ ಇದೆಲ್ಲ ಬೇಬಿ ಹೇರ್. ಬೆಳಿಬೇಕು, ಬೆಳೆದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಬೆಳೆಯೋರ್ಗೂ ಒಂಥರ ಏನೋ ಮುಂದೆ. ಆ್ಯಂಡ್ ಇದೆಲ್ಲ ನನ್ನ ಹೇರ್ ಗ್ರೋ ಆಗಿರೋದು ಕೆರಟಿನಿಂದ. ನನಗೆ ಏನಂದರೆ ಹೇರ್ ಫಾಲ್ ಎಷ್ಟಾಗುತ್ತೋ ಹೇರ್ ಗ್ರೋನು ಅಷ್ಟೇ ಚೆನ್ನಾಗಾಗುತ್ತೆ. ಇವಾಗ ಸದ್ಯಕ್ಕೆ ತುಂಬ ಉದ್ದ ಬೆಳೆದಿದೆ. ನನಗೆ ಎತ್ತೊಳಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೋಡ್ತಾ ತುಂಬ ಉದ್ದ ಕೂದಲು ಬೆಳೆದಿದೆ ಇಲ್ಲಿವರೆಗೂ ಆಲ್ಮೋಸ್ಟ್ ಅಷ್ಟು ದೊಡ್ಡದಾಗೆ. ನಾನು ಇವಾಗ ಸದ್ಯಕ್ಕೆ ಯಾವುದೇ ಹೇರ್ ಕಟ್ ಮಾಡಿಸೋ ಪ್ಲ್ಯಾನಲ್ಲಿಲ್ಲ. ನೆಕ್ಸ್ಟ್ ವರ್ಷ ಹೇಗೆ ಮಾಡಿಸ್ತೀನಿ ಅಂದರೆ 1 ವರ್ಷ ಆಗಲಿ, 1 ವರ್ಷಕ್ಕೆ ಕೂದಲೆಲ್ಲ ಬೆಳೀಲಿ. ಆಮೇಲೆ ಈ ಥರ ಸಣ್ಣ ಆಗೋಗಿದೆ ಗೊತ್ತಾ, ಇಲ್ಲಿ ಇದೇನಿದೆ ಈ ಸಣ್ಣ, ಇದಿಷ್ಟನ್ನ ಕಟ್ ಮಾಡಿಸ್ಬಿಡೋದು. ಮಾಡಿಸಿ ಒಂದು ಶೇಪ್ ಕೊಟ್ಟು ಚೆನ್ನಾಗಿ ಲೇಯರ್ಸ್ ಎಲ್ಲ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಹೇರ್ ಕಲರೂ ಮಾಡಿಸೋ ಪ್ಲ್ಯಾನಲ್ಲಿಲ್ಲ. ತುಂಬ ಜನ ಕೇಳ್ತಾಯಿದ್ರಿ, ಅದಕ್ಕೆ ಹೇಳಿದೆ. ಆ್ಯಂಡ್ ಅಷ್ಟೇ, ಬೇರೆ ಏನಿಲ್ಲ. ನಿಜವಾಗ್ಲೂ ನಾನು ಒಂದು ಹೇರ್ ಸ್ಪಾನೂ ಮಾಡಿಸಿಲ್ಲ. ಎಷ್ಟೊಂದು ತಿಂಗ್ಳುಗಟ್ಲೆ ಆಗೋಯಿತು. ಸಲೂನ್ಗೆ ಹೋಗು ಅಷ್ಟೇ. ನನ್ನ ತಮ್ಮನ ಮದುವೆ ಟೈಮಲ್ಲಿ ಸಲೂನ್ಗೆ ಹೋಗಿದ್ದು. ಆವಾಗಲೂ ನಾನು ಏನು ಹೇರ್ ಸ್ಪಾ ಥರ ಎಲ್ಲ ಏನೂ ಮಾಡಿಸ್ಕೊಳ್ಳಿಲ್ಲ. ಸೊ ಹಾಗೆ ಇದೆ. ಹೇರ್ ಕಲರು ಏನಿಲ್ಲ, ಎಲ್ಲ ಹಳೆ ಕಲರೇ ಹೋಗಬೇಕು. ಬಟ್ ಹೇಳಿದ್ನಲ್ಲ, ನೆಕ್ಸ್ಟ್ ವರ್ಷ ಮೇಗೆ ಅಂತ ಅಂದ್ಕೊಂಡಿದ್ದೀನಿ. ಅದು ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ಈಗಿರೋ ಪರಿಸ್ಥಿತಿಯಲ್ಲಿ ಇದೆಲ್ಲ ಏನೂ ನನಗೆ ಮಾಡಿಸೋ ಇಂಟ್ರೆಸ್ಟ್ ಇಲ್ಲ. ಆ್ಯಂಡ್ ಯಾವುದೇ ಥರ ಸ್ಕಿನ್ ಕೇರ್, ಹೇರ್ ಕೇರ್ ಎಲ್ಲ ನಾನು ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದೀನಿ ಹೇಳಬೇಕು ಅಂದರೆ. ಈಗ ಹೆಂಗಂದ್ರೆ ಹಂಗಿರ್ತೀನಿ ಮನೇಲಿ. ಆ್ಯಂಡ್ ನನ್ನ ಮೂಡ್ ಕೂಡ ತುಂಬಾ ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು. ಆಮೇಲೆ ತುಂಬ ಮೆಂಟಲಿ ನಾನು ತುಂಬ ಲೋ ಆಗಿಬಿಟ್ಟಿದ್ದೀನಿ ಈ ನಡುವೆ. ಸೊ ಒಂಚೂರು ಡೈವರ್ಟ್ ಮಾಡಬೇಕು, ನನ್ನ ಒಂಚೂರು ವಾಕಿಂಗ್ ಹೋಗೋದು, ಏನಾದರೂ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ.
ಸೊ ನೋಡೋಣ. ಈಗ ಸದ್ಯಕ್ಕೆ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಏನು ಅಂತ ಗೊತ್ತಿಲ್ಲ. ನಾನು ರ್ಯಾಂಡಮಾಗಿ ಹೇಗಿದೆ ಹಾಗೆ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ, ಫಸ್ಟು ವೀರುನ ಕರ್ಕೊಂಡು ಆಚೆ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ. ನನಗೆ ತರಕಾರಿ ಒಂಚೂರು ಮಾರ್ಟ್ಗೆಲ್ಲ ಹೋಗ್ಬೇಕು, ಅಲ್ಲೆಲ್ಲ ಹೋಗ್ಬಿಟ್ಟು ಒಂದು ರೌಂಡ್ ಹೋಗಿ ಬಂದರೆ ಒಂಚೂರು ಮೈಂಡ್ ಫ್ರೆಶ್ ಅನಿಸುತ್ತೆ. ಆ್ಯಂಡ್ ಮನೆಗೆ ಬೇಕಾಗಿರೋ ಐಟಮ್ಗಳು ತರೋಕ್ಕಾಗುತ್ತೆ ಅಂದ್ಬಿಟ್ಟು ಅಷ್ಟೇ. ಸೊ ಅದು ಬಂದಾದ್ಮೇಲೆ ಒಂಚೂರು ಸೂಪ್ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ. ನಮ್ಮಮ್ಮ ಸಾಲಿಡ್ ಎಲ್ಲ ತಿನ್ನೋದು ಬಿಟ್ಬಿಟ್ಟಿದ್ದಾರೆ. ಅವ್ರಿಗೆ ಈ ಥರ ಸೂಪ್ ಎಲ್ಲ ಕೊಟ್ಟರೆ ಒಂಚೂರು ಗಂಟ್ಲೆಲ್ಲ ಒಂಚೂರು ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಹೊಟ್ಟೆ ಕೂಡ ಫುಲ್ಲಿಂಗ್ ಆಗಿರುತ್ತೆ ಅಂದ್ಬಿಟ್ಟು ಇವತ್ತು ಮಶ್ರೂಮ್ದು ಏನಾದ್ರು ಸೂಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ಫಸ್ಟ್ ಹೋಗಿ ಮಶ್ರೂಮ್ ಸಿಗುತ್ತೆ ಅಂತ ಹುಡುಕ್ಬಿಟ್ಟು ಸಿಗುತ್ತೆ. ಈ ಸೀಸನಲ್ಲಿ ಯೂಶ್ವಲಿ ಮಶ್ರೂಮ್ ಸಿಗುತ್ತೆ. ಸೊ ಅದರದ್ದೇ ಕ್ರೀಮ್ ಸೂಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ಫಸ್ಟ್ ಮಾಡ್ತೀನಿ, ಚೆನ್ನಾಗಿ ಬಂದರೆ ನೆಕ್ಸ್ಟ್ ಸತಿ ಯಾವಾಗಾದ್ರು ತೋರಿಸ್ತೀನಿ. ಯಾಕಂದರೆ ನಾನೇ ಫಸ್ಟ್ ಟೈಮ್ ನಮ್ಮ ಮನೇಲಿ ಸೂಪ್ ಗೀಪ್ ಅಂತೆಲ್ಲ ಮಾಡ್ತಾ ಇರೋದು. ಸೊ ಹಾಗಾಗಿ ಸೊ ಬನ್ನಿ ಹೋಗೋಣ. ಬಾ ಸಾಕು ಬಾ. ಬಾ ನಿಧಾನ, ಸ್ಲೋ. ಈ ಮಕ್ಳಿಗೆ ಅಟ್ರಾಕ್ಷನ್ಗೆ ಇಟ್ಬಿಟ್ಟವ್ರೆ. ನಡಿ ವೀರು. ನಡಿ. ಒಂದಿಲ್ಲ ಅವಿ, ಎಲ್ಲ ದೊಡ್ಡ ಮಕ್ಳು ಒಂದಿನ. ಹಾಂ ನಡಿ. ನಿಧಾನ, ಸ್ಲೋ. ಬೇರೆ ರೈಟ್ಸ್ ಅದಕ್ಕಿಂತ ಮುಂಚೆ ರೈಟ್ ಸೈಡಿಗೆ ಒಂದು ಟೊಮೆಟೊ ಮಾಡ್ಕೊಂಡು. ಪಪ್ಪ ಇದೆಯಲ್ಲ ಇಲ್ಲಿ, ಏನು ಬೇಕು ಬೇಬಿ? ಮ್ಯಾಗ್ನಮ್ ಇದೆಯಾ ನೋಡ, ತೊಳ್ಳ ಬಾ. ಸ್ಲೋ ಇರೋ. ಅಲ್ಲಿ ನೋಡಿ ಫಾಸ್ಟಾಗಿ ಹೋಗ್ತಾ ಇರೋ. ನಾವು ಬರ್ತೀವಿರೋ. ಬಾ. ಇಲ್ಲೇನು ಅಷ್ಟು ತರಕಾರಿ ಇಲ್ಲ ಅನ್ಸುತ್ತೆ. ಕ್ಯಾರೆಟ್ ಇದೆ ನೋಡಿ. ಬಾ. ಬೇಡ, ಸ್ಪ್ರೌಟ್ಸ್ ಬೇಕಾ? ಬೇಡ ನಡಿ. ಹಾಂ ಬಾ ತಡ ನಡಿ. ನೋಡ್ಬೇಕು ಹೆಂಗೆ ಹೋಗ್ತಾನೆ ಎಷ್ಟು ಫಾಸ್ಟಾಗಿ. ಅಲ್ಲ ಹಾಂ ಸರಿ ನಡಿ. ಸ್ಲೋ ನಿಧಾನಕ್ಕೆ ಹೋಗ್ಬೇಕು. ಏನಕ್ಕೆ ಅಷ್ಟು ಫಾಸ್ಟಾಗಿ ಹೋಗೋದು?
ಅದೇ ನೋಡಿದೆ, ನಂಗೆ ಈ ಬೆಳಗಾಕೊಂಡು ಅದು ಬರಲೇ ಇಲ್ಲ ಗೊತ್ತಾ. ಮಾಡಿದೆ ಇಲ್ಲೇ ಇದೆ ಅಲ್ಲ 6 years ಹೋಗಿ. ಅದು ಬೇಡ 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 ನಡ್ಸಿ. ಸ್ಲೋ 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 ಆಗಲಿ ಮನೇಲಿ ಬೇಡ ಬೇಡ ಬೇಡ. ಅದು ಫಸ್ಟ್ ತಿನ್ನೀನು ತಿನ್ನು, ಒಂದು ಕೊಡ್ತೀನಿ. ಹಾಂ ಬಾಯ್ಲಿ ಈ ಕಡೆ ಬಾ. ಓಕೆ ಗಾಯ್ಸ್, ಒಂದಷ್ಟು ಪ್ರಾಡಕ್ಟ್ಸ್ನ ನಾನು ಅಮೆಝಾನಿಂದ ತರಿಸ್ಕೊಂಡಿದ್ದೀನಿ. ಫಸ್ಟ್ ಒನ್ ಬಂದ್ಬಿಟ್ಟು ವಿಶ್ ಕೇರ್ದು ಪ್ಯೂರ್ ಅಲೋವೆರಾ ಜೆಲ್. ನಾನು ಇದನ್ನು ಫೇಸ್ಗೆ ಮತ್ತು ಹೇರ್ಗೆಲ್ಲ ಯೂಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಅಲೋವೆರಾ ಜೆಲ್. ನನ್ನ ಕೂದಲು ಡ್ರೈ ಅಂತ ಅನಿಸ್ದಾಗ, ಇಲ್ಲಾಂದರೆ ಫೇಸ್ಗೆ ನಾನು ಫೇಸ್ ರೈಸರ್ ಯೂಸ್ ಮಾಡುವಾಗೆಲ್ಲ ನಾನು ಅಲೋವೆರಾ ಜೆಲ್ನೇ ಯೂಸ್ ಮಾಡೋದು. ಇದು ವಿಶ್ ಕೇರ್ದು ತುಂಬಾ ಚೆನ್ನಾಗಿದೆ, ಪ್ಯೂರ್ ಆ್ಯಂಡ್ ನ್ಯಾಚುರಲ್. ಆ್ಯಂಡ್ ಪ್ಲಿಕ್ಸ್ ಅವ್ರದ್ದು ರೋಸ್ಮೆರಿ ಆ್ಯಂಟಿ ಹೇರ್ ಫಾಲ್ ಶ್ಯಾಂಪು ಯೂಸ್ ಮಾಡ್ತಾಯಿದ್ದೀನಿ. ಇದು ಅಷ್ಟೇ ಚೆನ್ನಾಗಿದೆ, ನನಗೆ ಒಂಥರ ಒಳ್ಳೆ ರಿಸಲ್ಟೇ ಸಿಕ್ಕಿದೆ. ಸೊ ನನಗೆ ಇಷ್ಟ ಆಗಿದೆ. ಆ್ಯಂಡ್ ಅದು ಬಿಟ್ಟರೆ ಇದು SPF 30 ಇರೋವಂಥ ಲಿಪ್ ಬಾಮ್ ತರಿಸಿದ್ದೀನಿ, ಡರ್ಮಾಕೋದು. ಟ್ರೈ ಮಾಡಬೇಕು, ಟ್ರೈ ಮಾಡಿ ನಿಮ್ಗೆ ಹೇಳ್ತೀನಿ. ಅದು ಬಿಟ್ಟು ಇದೆರಡು ನಾನು ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇದು ಎರಡು ನಾನು ಟ್ರೈ ಮಾಡಬೇಕು, ಡರ್ಮಾಕೋದು. ವಿಟಮಿನ್ C ಫೇಸ್ ಸಿರಮ್ ನಾನು ಸೆಕೆಂಡ್ ಟೈಮ್ ತರಿಸ್ತಾ ಇರೋದು. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ನೋಡ್ಬೋದು, ಪ್ಯಾಕೇಜಿಂಗ್ ಇನ್ನೂ ಓಪನ್ ಮಾಡಿಲ್ಲ ನಾನು. ಆ್ಯಂಡ್ ಅಕ್ವಾಲಾಜಿಕ್ ಅದು ಸನ್ಕಿಸ್ಟ್ ವೆನಿಲಾ ಬಾಡಿ ಮಿಸ್ಟ್ ಕೂಡ ತರಿಸಿದ್ದೀನಿ. ಇದು 5 ಪ್ರಾಡಕ್ಟ್ದು ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಓಕೆ ಗೈಸ್, ನೋಡ್ಬೋದು ಇಷ್ಟು ಪ್ರಾಡಕ್ಟ್ಸ್ ನಾನು ತೊಗೊಂಡೆ ಅಂತ ಹೇಳಿದ್ನಲ್ಲ, ಇದನ್ನೆಲ್ಲ ನಾನು ಅಮೆಝಾನಲ್ಲಿ ತೊಗೊಂಡಿರೋದು. ಆ್ಯಂಡ್ ಇದನ್ನೆಲ್ಲ ನಾನು ಇವಾಗ ಅಮೆಝಾನಲ್ಲಿ ಸೇಲ್ ನಡೀತಾ ಇದೆ. 5th ಡಿಸೆಂಬರಿಂದನೇ ಸ್ಟಾರ್ಟ್ ಆಗಿದೆ ಅಮೆಝಾನ್ ವಾರ್ಡ್ರೋಬ್ ರಿಫ್ರೆಶ್ ಸೇಲ್ ಅಂತ. ಇದರಲ್ಲಿ ನಿಮಗೆ 50 to 80% ಆಫ್ ಇರುತ್ತೆ. 1500+ ಟಾಪ್ ಬ್ರ್ಯಾಂಡ್ಸ್ ಮೇಲೆ ಆ್ಯಂಡ್ 3 lakhs+ ಸ್ಟೈಲ್ಸ್ ಇರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ. ಇಂಥ ಟೈಮಲ್ಲಿ ಇಂಥ ಒಳ್ಳೆ ಪ್ರಾಡಕ್ಟ್ಗಳ ಮೇಲೆ ತುಂಬ ಆಫರ್ಸ್ ಇರುತ್ತೆ. ನೀವೇನಾದ್ರು ಪ್ರೈಮ್ ಮೆಂಬರ್ ಆಗಿದ್ದರೆ ನಿಮಗೆ ಅಡಿಷ್ನಲ್ ಡಿಸ್ಕೌಂಟ್ ಎಲ್ಲ ಇರುತ್ತೆ. ಸೊ ಚೆಕ್ ಮಾಡಿ, ಬೈ ಮಾಡಿ. ಆ್ಯಂಡ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಯಾವುದೇ ಪ್ರಾಡಕ್ಟ್ ಇಷ್ಟ ಆದ್ರೂ ಕ್ಲಿಕ್ ಮಾಡಿ ಬೈ ಮಾಡಿ. ಆ್ಯಂಡ್ ನಿಮ್ಗೆ ಏನಾದರೂ ಬೇರೆ ಸಜೆಷನ್ಸ್ ಬೇಕು ಅಂತ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ, ನಾನು ಖಂಡಿತ ತರಿಸ್ಕೊಡ್ತೀನಿ. ಹೋಪ್ ನನ್ನ ಹೇರ್ ಕೇರ್, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ತೋರಿಸಿದ್ದೀನಿ, ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪೆಪ್ಪರ್ ಬೇಕಂದರೆ ಕೊಡ್ತೀನಿ, ನಾನು ಅಮ್ಮಂಗೆ ಅಂದ್ಬಿಟ್ಟು ಹಾಕಿಲ್ಲ. ನಿಮಗೆ ಪೆಪ್ಪರ್ ಬೇಕಾ? ಹಾಕಲ್ಲ, ಬರೀ ಪೆಪ್ಪರ್ ಸಾಲ್ಟ್ ಬೇಕಾ? ಸ್ವಲ್ಪ ಪೆಪ್ಪರ್ ಬೇಕಾ? ಹಾಕದ್ನಲ್ಲ ಫಸ್ಟ್ ಟೈಮ್ ಇಂದ ಎಷ್ಟ್ರಿ ನಮ್ಮ ಮನೇಲಿ ಸೂಪ್ ಮಾಡಿದ್ದೀನಿ. ಫಸ್ಟ್ ಟೈಮ್ ಮಾಡಿರೋ ಮಶ್ರೂಮ್ ಸ್ವೀಟ್ ಕಾರ್ನ್ ಸೂಪ್ ನಮ್ಮ ಅಮ್ಮಂಗೋಸ್ಕರ ಮಾಡಿ. ಸುನೀಗ್ ಚಿಕನ್ ಹಾಕ್ಬಿಡ್ಬೇಕಿತ್ತಂತೆ ಇದಕ್ಕೆ. ಚಿಕನ್ ಸೂಪೇ ಮಾಡ್ಬೋದು. ಸಂಡೇ ಮಾಡ ನೋಡು, ಸಂಡೇ ಮಾಡ. ಈಗ ನನಗೆ ನಮ್ಮ ಅಪ್ಪಂಗೆ ಚಿಕ್ಕ ಬೌಲು, ನಮ್ಮಂಗೆ ಸುನಿಗೆ ಜಾಸ್ತಿ ದೊಡ್ಡದ. ಎತ್ಕೊಳ್ತೀನಿ ನೋಡು. ನಿಂಗೆ ಪೆಪ್ಪರ್ ಮೇಲೆ ಉದುರಿಸಿ ಸ್ವಲ್ಪ. ನಮ್ಮ ಅಮ್ಮಂಗೆ ಪೆಪ್ಪರ್ ಏನು ಹಾಕಿಲ್ಲ, ಸ್ವಲ್ಪ ಸ್ವೀಟ್ ಇದು ಕಮ್ಮಿ. ತಾತ ಹತ್ರ ಹೋಗ್ಕೊಡುತ್ತೆ. ನಾನ್ ಹಾಕದಲ್ಲ, ಅವ್ನು ಕುಂತ್ಕೊಳ್ಳೋದಂಗೆ ನಾನೇನೇ ಮಾಡ್ಲಿ? ಇರೋ ಇರೋ ಬಿಸಿ ಸುಟ್ಟ ಸುಡುತ್ತೆ ಸುಡುತ್ತೆ. ಅಲ್ಲಿ ಕುತ್ಕೋ ಪಕ್ಕದಲ್ಲಿ. ಇಡಿ ಇಡಿ ಬಾರೋ. ಹಾಕ್ಸ್ಕೊಳ್ಳಿ, ಸ್ವೀಟ್ ಕಾರ್ನ್ ಐತೆ ಹಾಕ್ಸ್ಕೊ. ಹುಡುಕ್ತಾವನೆ ಆಯ್ತಾ? ಕುಡಿ.
ತಗೊಳ ಬಪ್ಪ ಐತಲ್ಲೇ ಬತ್ತೋನ್ ಅತ್ತ ಕಾಳ್ತೇನೋ ಆಗಲ್ಲ ಡುಮ್ಮವನು ಈಸ್ಕೊಂಡು ಕಜಾಯ ತಿಂತಾನ ಅವನಿಗೆ ಭೀಮಾ ಅಂತ ಹೆಸರಿಟ್ಟಿದ್ದೀವಿ ಪಾಪ ಒಂದೇ ಇರೋದು, ಅದ್ರ ಜೊತೆ ಯಾವುದೂ ಇಲ್ಲ. ಒಂದೇ ಬರುತ್ತೆ ಯಾವಾಗಲೂ. ಡುಮ್ಮುಕ್ಕಿದ್ದಾನೆ. ಈ ಹಿಂದೆ ಅಪಾರ್ಟ್ಮೆಂಟಲ್ಲಿ ಎಲ್ಲರ ಮನೇಲಿ ತಿನ್ಕೊಂಡು ಕೂತಿರ್ತಾನೆ ಅಲ್ವಾ? ನೋಡ್ತಾವನಿ ಕೊಡು ತಗೋ ಬಾರ ಕಜ್ಜಾಯನ ಕೊಡು. ಬಂದ ಎಲ್ಲೋದ? ಇಲ್ಲ ನಮ್ಮ ಅಡುಗೆ ಮನೆ ಹತ್ರ ಬರ್ತಾನೆ ಅಲ್ವಾ? ಅಲ್ಲಿ ಏನೋ ಇಟ್ಟಿರ್ತೀನಿ ನಾನು ಯಾವಾಗಲೂ. ಬಾಳೆಹಣ್ಣು ಒಂದು ಸ್ವಲ್ಪ ಹಣ್ಣಾಗಿರೋ ಬಾಳೆಹಣ್ಣು ಇಲ್ಲ ಏನಾರು ಚಪ್ಪಕಾಯಿ ಬಿಸ್ಕೆಟು ಒಂದಲ್ಲಿ ಎತ್ಕೊಂಡು ತಿಂತಾನೆ ಅವನೇ ಎತ್ಕೊಂಡು ತಿನ್ಕೊಂತಾನೆ. ಬಿಡಮ್ಮ ಮಾಡ್ತೀವಿ ನಮ್ಮನೆ ಮಾಡ್ತಾವ್ರೆ. ಎಷ್ಟು ದಿನ ಆಯ್ತಮ್ಮ ಮಾಡಿ? ಎಲ್ಲ ನಿಮ್ಮ ಮನೇಲಿ ಮೊಸರನ್ನ. ಇವಾಗ ಬೆಣ್ಣೆ ಮಾಡ್ತಾವ್ರೆ, ತುಪ್ಪ ಬೆಣ್ಣೆ. ನಮ್ಮನೇಲಿ ಹಿಂಗೆ ಹಾಕಿ ಹಿಂಗೆ ತಿರ್ಗಿಸಿದ್ರೆ ಸಾಕು. ಫ್ರೀಸರಲ್ಲಿ ಇಟ್ಕೊಟ್ಟಿದ್ದೀವಲ್ಲ ಅದಕ್ಕೆ ಸ್ವಲ್ಪ ಬಿಟ್ಟು ಮಾಡಿದ್ರೆ ಬರುತ್ತೆ. ಏನಾಯ್ತಂದರೆ ಫ್ರೀಸರಲ್ಲಿ ನಾನು 3 ಬಾಕ್ಸ್ ಇಟ್ಟಿದ್ದೆ, ಕೆನೆ ತೆಗ್ದು ಒಂದೇ ಸತಿ ಮಾಡ್ಕೊಳ್ಳೋಣ ಅಂತ. ಫಸ್ಟ್ ಟೈಮ್ ಮಾಡ್ತಾರದಲ್ವಾ ಅಂತ ಅವರು ತೆಗ್ದಿದ ತಕ್ಷಣವೇ ರುಬ್ಬಕ್ಕೆ ಹೋದರು. ಅದು ಆಗಲಿಲ್ಲ, ಯಾಕಂದರೆ ಫ್ರೀಸರಲ್ಲಿ ಇಟ್ಟಿರೋದಲ್ವ ಗಟ್ಟಿಯಾಗಿಬಿಟ್ಟಿತ್ತು. ಹಾಗಾಗಿ ಅದು ನನಗೆ ವಾಪಸ್ ನಾರ್ಮಲ್ ಟೆಂಪ್ರೇಚರ್ಗೆ ತಂದು ನೆಕ್ಸ್ಟ್ ಡೇ ಮಾಡೋಣ ಅಂದ್ಬಿಟ್ಟು ಬಿಟ್ಬಿಟ್ವಿ. ನಾನು ಎಲ್ಲರಿಗೂ ಒಂಚೂರು ಪನ್ನೀರ್ ಕರಿ ಥರ ಮಾಡಿಬಿಟ್ಟು ಚಪಾತಿ, ರೆಡಿಮೇಡ್ ಚಪಾತಿನೇ ತಂದು ಬೇಯಿಸ್ಕೊಂಡೆ. ಯಾಕಂದರೆ ಟೈಮ್ ಆಗೋಗಿತ್ತು. ಅಜ್ಜಿ ಕೂಡ ಹೋಗಬೇಕು ಅಂತ ಇದ್ರು. ಸರಿ ಆಯಿತು ಅಂದ್ಬಿಟ್ಟು ಬೇಗ ಮಾಡೋಣ ಅಂದ್ಬಿಟ್ಟು ಪನ್ನೀರ್ ಮಾಡ್ತಾಯಿದ್ದೆ. ವೀರು ನೋಡ್ಬೋದು ರೂಮಲ್ಲಿ ಮಲಗಿದ್ದಾನೆ. ನೆಕ್ಸ್ಟ್ ಡೇ ನಾವು ಬೆಣ್ಣೆ ತೆಗ್ದಾಗ ಹೇಗೆ ಬಂತು ಅಂತ ತೋರಿಸ್ತೀನಿ. ಸೊ ವೆಯ್ಟ್ ಮಾಡಿ ನೋಡಿ, ಫಸ್ಟ್ ಟೈಮ್ ಮಾಡ್ತಾರೆ ನಾನು. ಇದಕ್ಕೆ ಹಾಕು. ಇರು ಫಸ್ಟ್ ತೊಳಿಬೇಕು. ಇದರಲ್ಲೂ ಇದೆ ಇನ್ನು ಹಾಕೋದ್ರ ಮೇಲೆ ಇನ್ನ 2 ಬಾಕ್ಸ್ ಇದೆ. 1 ಬಾಕ್ಸ್ಗೆ ಇಷ್ಟು ಬೆಣ್ಣೆ ಬಂದದೆ. ರಾಜು ಇಷ್ಟು ಅಪ್ಪ ಬಂದದ ನೋಡ್ರಿ. ಸೋಸ್ಕೋದನ್ನ ಸೋಸ್ಕೊಳ್ಳ ಅಲ್ಲ, ತೊಳ್ಕೊಂಡು ನೀರ್ಗೆ ಹಾಕೋದು. ಅದೇನು ಕರ್ಗೋಗಲ್ಲ, ಬೆಣ್ಣೆ ಹಂಗೆ ಇರುತ್ತೆ. ಆ ಮಜ್ಜಿಗೆ ಇರೋದು ಹೋಗುತ್ತೆ ಅಷ್ಟೇ. ತುಪ್ಪ ಮಾಡೋದು ಚೆನ್ನಾಗಿರುತ್ತೆ. ಇಷ್ಟು ವರ್ಷದಲ್ಲಿ ನಿಮ್ಮ ಮಗಳು ಇವತ್ತೇ ಇಷ್ಟು ಒಳ್ಳೆ ಕೆಲಸ ಮಾಡಿ, ಇವತ್ತೇ ಒಳ್ಳೆ ಕೆಲಸ ಮಾಡಿರೋದು. ಒಂದ್ ಸೇರು ನಮ್ಮ ಹಳ್ಳಿಲಿ ಅಂತಾರೆ. ಏನ್ ತೊಳಿಯೋದೇನಲ್ಲ, ಅದ್ರೊಳಗೆ ನೀರೊಳಗೆ ಹಾಕಮ್ಮಂಗೆ ಅಷ್ಟೇ. 15 ತೊಳಿತಾರೆ. ಹಂಗೆ ಇರೋದು. ಇನ್ನೊಂದು ನೀನ್ ಕಲ್ಸ್ಬೇಡ, ಬಿಟ್ಬಿಡು. ಅದ್ರೊಳಗೆ ಹಂಗೆ ಹಾಕದೆ. ಇವಾಗ ಬಿಡು, ಇನ್ನೊಂದು ಬಾಕ್ಸ್ ಹಾಕು. ನಮ್ಮೂರ್ ಕಡೆ ಹಿಂಗೇನೆ ಸೇರು ಅಂತಾರೆ. ಮಿಕ್ಸಿಗೆ ಹಾಕ್ತಾರೆ ನಮ್ಮ ಕಡೆ. ಹಿಂಗೆ 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 ಮಾಡ್ತಾರೆ ಅಷ್ಟೇ. ಹಾಕೋದನ್ನ ನಾನು ಅಕ್ಕಿ ಹೇಳಿದ್ದು, ಒಂದ್ ರಾತ್ರಿ ಬಿಟ್ಬಿಟ್ರೆ ಅದು ಮೆಲ್ಟ್ ಆಗಿ ಹೋಗುತ್ತೆ. ನೆನೆ ಅರ್ಧ ಗಂಟೆ ಮಾಡಿದ್ರು ಬರ್ಲಿಲ್ಲ. ಯಾಕೆ ಇದು ಐಸ್ ಇಟ್ಬಿಟ್ಟಿದ್ರಲ್ಲ, ಹಂಗೆ ಮಾಡಕ್ ಹೋದ್ರೆ ಆಗಲ್ಲ ನೋಡಿ. ಅದಕ್ಕೆ ಹೇಳಿದ್ದು ಅಂತೇನಾಗಲ್ಲ. ಇದನ್ನ ಹೇಳಕ್ಕೋ, ವೇಸ್ಟ್ ಮಾಡಬೇಡ. ಇನ್ನೊಂಚೂರು ನೀರು ಹಾಕೋ. ಹಾಕೊಂಡು ಹೋಗು. ರಾಜು ಇದ್ರೊಳಗೆ ಇದೆ ಬಾಕ್ಸ್ ತೆಗಿ. ಇದನ್ನ ತೆಗಿ. ಅದು ಎತ್ಕೊ ಒಂಚೂರು. ಆಯಿಲ್ ಇತ್ತ ಬಾಕ್ಸ್ ಹಾಕೊಂಡು. ಇಲ್ಲೇ ಇದೆಯಲ್ಲಮ್ಮ, ಇದ್ರಲ್ಲೇ ಇದೆ ಲಿಕ್ವಿಡ್. ಆಯ್ತು ಅಂತ ಹಂಗಾರೆ ಇಟ್ಕೊಳ್ಳಿ. ಏನಕ್ಕೆ? ಕೈ ಕೂಡ ಜಿಡ್ಡು ಡೆಟಾಯಿಲ್ ಇದೆ. ಇದು ತಗೊಳ ಹ್ಯಾಂಡ್ ವಾಶು. ತೊಳೆಕೊಳಕ ಒಂಚೂರು ಕರ್ಗಿಸ್ಕೊಳಕ್ಕೆ. ರುಬ್ಲಾ? ನೀರು ಹಾಕಬೇಕು ಇನ್ನೊಂದು ಸ್ವಲ್ಪ. ನೋಡ್ರಪ್ಪ, ಅಂತ ಇಂತ ಸ್ವಾತಿ ಬೆಣ್ಣೆ ಮಾಡ್ಬೇಕಲ್ಲ ಈಜಿಯಾಗೆ, ಎಷ್ಟು ಸುಲಭವಾಗಿ ಅಲ್ಲ.
ಎಷ್ಟಪ್ಪ ಇಷ್ಟು ಬೆಣ್ಣೆ ಅನ್ನೋದು ನೋಡ್ರಿ. ಮಾಡು ಉಂಡೆ ಕಟ್ಟು ಕ್ಲೀನಾಗಿ ಫ್ರಿಜ್ಗೆ ಇಟ್ಬಿಡು ಒಂದಿನ. ಉಂಡೆ ಅದನ್ನ ಇನ್ನೊಂದೆರಡು ಸಲ ನೀರು ಚೇಂಜ್ ಮಾಡು. ನೀರು ಚೇಂಜ್ ಮಾಡಿ ತೊಳೆದ್ಬಿಟ್ಟು ತುಪ್ಪ ನಾಳೆ ಮಾಡೋದು ಹೇಳ್ಕೊಡ್ತೀನಿ ನಾನು. ಓಕೆ, ಉಂಡೆ ಮಾಡು, 2 ಉಂಡೆ ಮಾಡು. ನೋಡ್ರಾ, ಏನಾರ ಮಾಡಿದ್ರೆ ನೀನು ಕ್ಲೀನಾಗಿ ಸ್ವಾತಿ. ಎಷ್ಟಾಗಿರೋದು ಹೇಳು? ನಾನು ಒಂದು 5 ಬಾಟ್ಲಿ ಮಾಡ್ಬೋದಿತ್ತು. ಇವಳು ಮಾಡ್ತಿರ್ಲಿಲ್ಲ. ಈ ಸಲ ಏನೋ ಜೋಪಾನವಾಗಿ ಎತ್ತಿಕೊಂಡೆ. ಸ್ವಲ್ಪ ಮಾಡೋಣ ನಾನು ಹೇಳ್ದೆ, ಮಾಡಿ ಒಳ್ಳೇದು, ಪಾಪಗೂ ಒಳ್ಳೇದು ಅಂತ. ಅಲ್ಲಿ ಪಾಪ ಒಳ್ಳೇದೇ ತತ್ತಾರ ಅವ್ರು. ಹಿಂಗ್ ಮಾಡಿದ್ರೆ ಇನ್ನೂ ಒಳ್ಳೇದಲ್ವಾ? ಸಖತ್ತಾಗಿ ಬಂದದೆ ಸ್ವಾತಿ, ನಿಜ ಸೂಪರ್, ಒಂದು ಮಾತಿಲ್ಲ. ಮಾಡಿಬಿಟ್ಟು ಒಂದಿನ ಫ್ರಿಜ್ಜಲ್ಲಿ ಇನ್ನೂ 2 ಸಲ ನೀರು ತೆಗಿಯ ನಂಗೆ ಹಿಂಡಿ ಫ್ರಿಜ್ಗೆ ಇಟ್ಟು. ಆಮೇಲೆ ತುಪ್ಪ ಮಾಡೋಣ, ತೋರಿಸ್ಕೊಡ್ತೀನಿ ನಾನು. ಎಷ್ಟು ಸುಲಭ, ನೀನೇ ಮನೇಲೆ ಮಾಡ್ಕೊಂಬತ್ತೀಯ ಎಲ್ಲ. ಅಷ್ಟೇ ಆಗೋಯ್ತೆಲ್ಲ, ಮಾಡಿದ್ದಾಯ್ತು, ರುಬ್ಬಿದ್ದಾಯ್ತು. ಇನ್ನೆಷ್ಟೇ ಇಷ್ಟ ಅದೇನೋ ಅಷ್ಟೇ ಹೇಳಿ. ಇರ್ಲಿ ಬಿಡು, ಸಣ್ಣದು ನಿನ್ನ ಮಗಂದು. ನಾನು ಚೆನ್ನಾಗೈತೆ. ನೀವು ಹಿಂಗೆ ಮಾಡಿದ್ದೀರಪ್ಪ ತುಪ್ಪ? ಒಂದಿನ ಮಾಡಿದ್ದೆ ಅಷ್ಟೇ. ನೆನಪಿದೆ ನಂಗೂ. ಶ್ರೀನಗರದಲ್ಲಿ ಆಮೇಲೆ ಇಲ್ಲ, ನನಗೆ ಮಾಡಕ್ಕೆ ಪುರ್ಸೊತ್ತಲ್ಲ. ನಾವ್ ತರೋದ್ ನಂಗೆ ಕಸ್ಕೊಂಡು ಹಂಗೆ ಕೊಡ್ಕೋತಿದ್ವಿ. ನಾವ್ ಕೆನೆನೆ ಒಂದ್ಸತಿ ನಮ್ ಜಿಕೆಯಿಂದ ಬೆಣ್ಣೆ ತಂದ್ಬಿಟ್ಟು ಕಾಯ್ಸೋದ್ ನಾವ್ ಅಮ್ಮ. ಹಂಗ್ ಮಾಡ್ತಾ ಇದ್ದಿದ್ದು ಜಾಸ್ತಿ ಅಲ್ವಾ? ಅಲ್ಲೇ ಬೆಣ್ಣೆ ಸಿಗೋದು, ಒಳ್ಳೆ ಬೆಣ್ಣೆನೆ ಸಿಗೋದಲ್ಲ. ಊರಿನ ಮಾರ್ಕ ಬರೋರು ಅಲ್ಲಿಂದ ಸಿಗೋದು. ಕಾಯಿಸ್ಕೊಂಡು ಹಂಗೆ ತಿನ್ಕೋತೀವಿ. ವಿಳ್ಯದೆಲೆ ಅದೆಲ್ಲ ಹಾಕಿ ಮಾಡ್ತಿದ್ವಿ ನಾವು. ಫುಲ್ಲು ಮರಳಾಗಿರೋದು ಹೆಂಗಿರೋದು. ಈಗ ಎಲ್ಲಿ? ಅದಕ್ಕೆ ನಂಗೆ ಅವಾಗಿಂದ ತುಪ್ಪ ಇಷ್ಟ. GRB ತಂದ್ಬಿಡ್ತೀನಿ. ಇಲ್ಲ ಅಂದ್ರೆ ನಂದಿನಿ ಯಾವ್ದು ಸಿಗುತ್ತೆ ಅದನ್ನೇ ಇನ್ನೊಂದ್ಸತಿ ಹಾಕ್ಬೇಕಮ್ಮ. ಇದು ಹಾಕು ನೋಡೋಣ ಏನಂತ. ಹಾಕು. ವೇಸ್ಟ್ ಮಾಡಬಾರ್ದು.